ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಮನೇಶನಿಗೆ ಒನ್ ಡೇ ನಾನು ಏನೇನು ಫುಡ್ ಕೊಡ್ತೀನಿ, ಯಾವ ಥರ ರುಟೀನ್ ಫಾಲೋ ಮಾಡ್ತೀನಿ, ಫುಡ್ ರುಟೀನ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಜಾಯಿಕಾಯಿ ಮತ್ತು ಬಜ್ಜಿ ಕೊಡಬೇಕು ಅಂತ ಹೇಳ್ತಾರೆ, ಆದರೆ ಅದು ಸೈಂಟಿಫಿಕ್ಕಾಗಿ ಏನು ಅಂತ ಸರಿಯಾಗಿ ಪ್ರೂವ್ ಆಗಿಲ್ಲ. ಆದರೆ ನಮ್ಮ ಹಿರಿಯರೆಲ್ಲ ಇದನ್ನು ಮಕ್ಕಳಿಗೆ ಕೊಡ್ತಾಯಿದ್ರು, ಹಾಗಾಗಿ ನಾನು ಕೊಡ್ತಾಯಿದ್ದೀನಿ. ಏನೇ ಇಲ್ಲ, ಜಾಯಿಕಾಯಿನ ಸ್ವಲ್ಪ ಹಾಲಲ್ಲಿ ಈ ಥರ ತೆಗಿಬೇಕು. ಜಾಸ್ತಿ ಎಲ್ಲ ನೀವು ಫಸ್ಟ್ ಟೈಮ್ ಹಾಕಬೇಕಂದ್ರೆ ಸ್ವಲ್ಪನೇ ಸಾಕು, ಚೂರು ಅಂದರೆ ಚೂರು. ಆಮೇಲೆ ನಾನು ಸ್ವಲ್ಪ ಇಲ್ಲಿ ಬಜ್ಜಿ ಹಾಕ್ತಿದ್ದೀನಿ. ಜಾಯಿಕಾಯಿ ಯಾಕೆ ಹಾಕ್ತಾರೆ ಅಂತಂದರೆ ನಿದ್ದೆ ಚೆನ್ನಾಗಿ ಬರಲಿ ಮಗುಗೆ ಅಂತ. ಹಾಗೆ ಬಜ್ಜಿ ಯಾಕೆ ಹಾಕ್ತಾರೆ ಅಂತಂದರೆ ಮಗು ಚೆನ್ನಾಗಿ ಡೈಜೆಷನ್ ಆಗಲಿ ಅಂತ. ಇವನಿಗೆ ನೋಡಿ ಈಗ ನೆಕ್ಸ್ತಾ ಇದ್ದೀನಿ, ಅವಳ ಎಕ್ಸ್ಪ್ರೆಷನ್ ನೋಡ್ಬೋದು ನೀವು. ಸಾಧಾರಣ ತಿಂದಳು, ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನೀವು ಸ್ವಲ್ಪ ಕೊಡಬೇಕಾದ್ರೆ ಸ್ಟಾರ್ಟಿಂಗು ದಿನ ಕೊಡಬೇಕು ಅಂತ ಏನಿಲ್ಲ. ಇವತ್ತು ನಮ್ಮ ಮನೇಶನಿಗೆ ನಾನು ಉಪ್ಪಿಟ್ಟು ಕೊಡ್ತಾಯಿದ್ದೀನಿ. ದಿನ ನಾನು ಉಪ್ಪಿಟ್ಟೇ ಕೊಡ್ತೀನಿ ಅಂತ ಏನಿಲ್ಲ. ಒಂದೊಂದು ದಿನ ಒಂದೊಂದು ಥರ ತಿಂಡಿ ಏನು ಮಾಡಿರ್ತೀನಿ ಆ ತಿಂಡಿ ನಾನು ಅವಳಿಗೆ ತಿನ್ನಿಸ್ತೀನಿ. ತಿಂಡಿ ತಿನ್ನಿಸ್ಲೇಬೇಕಾಗುತ್ತೆ, ಯಾಕೆಂದರೆ ನಾವು ಬರೀ ಹಿಟ್ಟು ಕೊಡ್ತೀವಿ ಅಂತಂದರೆ ಅವರು ತಿನ್ನಲ್ಲ, ಮತ್ತು ಅದಕ್ಕೆ ತಿಂದ್ರೂ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಹಾಗಾಗಿ ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ತಿಂತಾ ಇದ್ದಾಳೆ ನೋಡಿ. ಹಾಗೆ ಬನಾನಾ ಕೊಟ್ಟಿದ್ದೀನಿ ಫ್ರೂಟ್ಸಲ್ಲಿ. ನಮಗೆ ಯಾವುದಾಗುತ್ತೋ, ನಮಗೆ ಈ ಸೀಸನಲ್ಲಿ ಯಾವ ಫ್ರೂಟ್ಸ್ ಸಿಗುತ್ತೋ ನಾವು ಅದನ್ನು ಅವಳಿಗೆ ಕೊಡ್ಬೋದು. ನಮ್ಮ ಬೇಬಿಗೆ ಹೊಸ ಫುಡ್ಡೊಂದು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಯಾವುದಪ್ಪ ಅಂದರೆ ಅದು ಜೀನಿ ಸರಿ ಹಿಟ್ಟು. ನಾನು ಹೊರಗಡೆ ಎಲ್ಲ ಬಳಸಿರೋದನ್ನು ಕೇಳಿದ್ದೀನಿ, ಒಳ್ಳೆ ಒಪಿನಿಯನ್ ಬಂದಿದೆ. ಅದಕ್ಕೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಇದನ್ನು ಬಳಸಿದೆ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ನಮ್ಮ ಬೇಬಿಗೆ. ಇದ್ರ ಪ್ಯಾಕಿಂಗ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದಾರೆ ಅನ್ನೋದನ್ನು ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನ್ಯೂಟ್ರಿಯೆಂಟ್ಸ್ ಏನಿದೆ, ಅದು ಎಷ್ಟು ಗ್ರಾಮಲ್ಲಿದೆ ಅನ್ನೋದನ್ನೆಲ್ಲ ಚೆನ್ನಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದಿದೆ, ರಾಗಿ, ಬಿಳಿ ಜೋಳ, ಹುರುಳಿಕಾಳು, ಮುಸ್ಕಿನ ಜೋಳ, ಮೆಂತ್ಯ, ಏಲಕ್ಕಿ, ಮೆಣಸು, ಹಾಗೆ ಗೋಡಂಬಿ, ಕಡಲೆಕಾಳು, ಇಷ್ಟು ಐಟಮ್ಗಳನ್ನು ಇದರಲ್ಲಿ ಬಳಸಿದ್ದಾರೆ. ಜೊತೆಗೆ ಇದು ಹೇಗೆ ಕುಕ್ ಮಾಡೋದು, ಹಾಗೆ ಇದರದ್ದು ಇಂಪಾರ್ಟೆಂಟ್ ನೋಟಿಸ್ ಏನು, ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೀನಿ ಸರಿ ಹಿಟ್ಟಿನಿಂದ ಇರುವ ಉಪಯೋಗ ಏನು, ಹಾಗೆ ಇದರ MRP ಪ್ರತಿಯೊಂದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಇದನ್ನು ಕುಕ್ ಮಾಡೋಕ್ಕಿಂತ ಮುಂಚೆ ಇದನ್ನು ಓದ್ಕೊಂಡು ನೀವು ಮಾಡ್ಬೋದು. ತುಂಬ ಈಸಿ ಇದು ಮಾಡೋದು ಕೂಡ. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದರಲ್ಲಿ ಒಂದು ಪ್ಯಾಕಲ್ಲಿ 200 ಗ್ರಾಮ್ ಇರುತ್ತೆ, ಟೋಟಲಾಗಿ 400 ಗ್ರಾಮು. ಈ ಜೀನಿ ಸರಿ ಹಿಟ್ಟನ್ನು ಬಳಸಬೇಕು ಅಂದರೆ ಮಗುವಿಗೆ ಕನಿಷ್ಠ 6 ತಿಂಗಳು ಆಗಿರಬೇಕು. 6 ಮಂತಿಂದ 2 ವರ್ಷದ ತನಕ ಇದನ್ನು ಬಳಸ್ಬೋದು. ಈ ವಿಡಿಯೋ ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇದು ನನ್ನ ಪ್ರಾಮಾಣಿಕವಾದ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇರೋದು. ಇದ್ರ ಟೆಕ್ಸ್ಚರು ಅಷ್ಟೇ ತುಂಬ ಸ್ಮೂತಾಗಿ ಚೆನ್ನಾಗೇ ಮಾಡಿದ್ದಾರೆ. ಹಾಗೆ ಇದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ನೀವು ಇದನ್ನು ಹಾಲಲ್ಲಾದರೂ ಮಾಡ್ಬೋದು, ನೀರಲ್ಲಾದರೂ ಮಾಡ್ಬೋದು. ನಾನು ಹಾಲನ್ನೇ ಯೂಸ್ ಮಾಡೋದು. ನೀರು ಹಾಕಿದ್ರೆ ಅಷ್ಟೊಂದು ಮಾಡಿ ನೋಡಿದ್ದೆ, ಅವಳು ತಿನ್ನೋಕ್ಕಷ್ಟು ಇಷ್ಟಪಡಲಿಲ್ಲ. ಅದಕ್ಕೆ ನಾನು ಹಾಲಲ್ಲಿ ಮಾಡೋದು. ಹಾಲಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ನೀವು ಹಾಲು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ನಾನು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ಬೆಲ್ಲನೂ ಹಾಕ್ಬೋದು. ಜೊತೆಗೆ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ನ ಮಾಡ್ಕೋಬೇಕು. ಗಂಟೆಲ್ಲ ಹೋದ್ಮೇಲೆ ಅದನ್ನು ಹೀಗೆ ಇಡಬೇಕು, ಕೈ ಆಡಿಸ್ತಾನೇ ಇರಬೇಕು. ನೀವು ಒಂದು ಸ್ವಲ್ಪ ಮಿಸ್ ಮಾಡಿದ್ರೂ ಅದು ಗಂಟು ಆಗಿಬಿಡುತ್ತೆ. ಹೀಗೆ ತಿರುಗಿಸ್ತಾನೇ ಇರಬೇಕು. ಹೀಗೆ ಚೆನ್ನಾಗಿ ಒಂದು 7ರಿಂದ 10 ನಿಮಿಷ ಚೆನ್ನಾಗಿ ಇದನ್ನು ಹೀಗೆ ಬೇಯಿಸ್ಕೋಬೇಕಾಗುತ್ತೆ. ಏಕೆಂದರೆ ಇಲ್ಲಾಂದರೆ ಡಿಸೆಂಟ್ರಿ ಆಗ್ಬೋದು ಬೇಬಿಗೆ. ಹಾಗೆ ನೀವು ಸ್ವಲ್ಪ ನಾನಲ್ಲಿ ತುಪ್ಪನ ಹಾಕಿದ್ದೀನಿ. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದಾಗ ಅವಳು ತಿಂತೋಳೋ ಇಲ್ವೋ ಅಂತ ಸ್ವಲ್ಪ ಡೌಟಲ್ಲಿ ಮಾಡಿದ್ದು. ಆದರೆ ಅವಳು ಮನೆಯಲ್ಲಿ ಕಷ್ಟ ಸರಿ ಹಿಟ್ಟು ಮಾಡೋರು ಅನ್ನೋರು ಖಂಡಿತ ಇದನ್ನು ನೀವು ಮನೆಯಲ್ಲಿ ಬಳಸ್ಬೋದು. ಆದರೆ ನಾನು ದಿನಕ್ಕೆ 2 ಟೈಮ್ ನಾನು ಇದನ್ನು ಕೊಡಲ್ಲ. ಒಂದು ದಿನದಲ್ಲಿ ನಾನು ಒಂದೇ ಟೈಮ್ ಕೊಡೋದು, ಯಾಕೆಂದರೆ ನಾನು ಮಾಡಿರೋ ಸರಿ ಹಿಟ್ಟಿರುತ್ತಲ್ಲ ಅದನ್ನು ಒಂದು ಟೈಮ್ ಕೊಡ್ತೀನಿ. ಹಾಗೆ ಬ್ರೇಕ್ಫಾಸ್ಟಿಗೆ ನಾನು ಬೆಳಗ್ಗೆ ಏನು ಮಾಡಿರ್ತೀನಿ ಅದನ್ನು ತಿನ್ನಿಸ್ತೀನಿ. ಹಾಗೆ ಮಧ್ಯದಲ್ಲಿ ನಾನು ಫ್ರೂಟ್ಸ್ನೆಲ್ಲ ಕೊಡ್ತಾಯಿರ್ತೀನಿ. ಇವರುಗಳನ್ನು 6 ಮಂತಿಂದ ನಾನು 10 ಮಂತ್ ತನಕ ಕೊಟ್ಟಿದ್ದೆ. ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅಲ್ಲೋಗಿ ಚೆಕ್ ಮಾಡಿ ನೋಡಿ. ಈಗ ನಾನು ಬೇಯಿಸಿರೋದನ್ನು ತರಕಾರಿ ಏನು ನಾನು ಖಾರ ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀನಿ ಅದನ್ನೇ ಕೊಡ್ತೀನಿ. ಏಕೆಂದರೆ ಟೇಸ್ಟ್ ಅವರಿಗೆ ಗೊತ್ತಾಗಬೇಕು. ಬರೀ ನಾವು ಸಪ್ಪೆನೇ ಕೊಟ್ಟರೆ ಅವರು ಮತ್ತು ಅದನ್ನೇ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಖಾರ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ತರಕಾರಿ ಏನು ಸಾಂಬಾರು ಮಾಡಿರ್ತೀನಿ ಅದನ್ನೇ ನಾನು ಅವಳಿಗೆ ಕಾಳಾಗಿರ್ಬೋದು ಯಾವ ವೆಜಿಟೇಬಲ್ ಆದರೂ ನಾನು ಅದನ್ನು
ಕೊಡ್ತಾ ಹೋಗ್ತೀನಿ. ನಮ್ಮ ಖುಷಿಗೋಸ್ಕರ ಮನೆಯಲ್ಲಿ ಕೋಳಿ ಸಾಕಿದ್ದೀವಿ. ಆದರೆ ಕೋಳಿ ಸಾಕಿದ್ದೀವಿ ಅಂದರೆ ನಾವೇನು ತಿನ್ನೋದಿಲ್ಲ, ಅದನ್ನ ಕಟ್ ಮಾಡಿಕೊಂಡು ಮೊಟ್ಟೆಗಷ್ಟೇ. ಅದರಿಂದ ಮೊಟ್ಟೆ ನಮಗೆ ಚೆನ್ನಾಗಿ ಸಿಗುತ್ತೆ. ಬೇಬಿಗೆ ಅದನ್ನು ಬೇಯಿಸ್ಬಿಟ್ಟು ಕೊಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಕೊಡಬಾರ್ದು. ಒನ್ ಟೈಮ್ ಕೊಟ್ಟಾಗ ನನಗೇನು ಅನ್ನಿಸ್ಲಿಲ್ಲ, ತಿಂದಳು. ಸೆಕೆಂಡ್ ಟೈಮ್ ಕೊಟ್ಟಾಗ ಸ್ವಲ್ಪ ಡಿಸೆಂಟ್ರಿ ಆಯಿತು. ಅಂದರೆ ಕೆಲವು ಮಕ್ಕಳಿಗೆ ಬೇಯಿಸಿ ಕೊಡಬಾರ್ದು. ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲಲ್ಲ. ಒಂದೊಂದು ಮಗುದು ಒಂದೊಂದು ರೀತಿ ಡೈಜೆಷನ್ ಪವರು ವ್ಯತ್ಯಾಸ ಇರುತ್ತೆ. ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಜೀರ್ಣ ಮಾಡ್ಕೊಳಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಕೊಡಬೇಕಾದ್ರೆ ನಾನು ಬೇಯಿಸಿ ಕೊಡ್ತಾ ಇರಲಿಲ್ಲ. ಅದನ್ನು ಹುರಿದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕೊಡೋಕ್ಕೆ ಶುರು ಮಾಡಿದೆ. ಸಂಜೆ ಟೈಮ್ ಅವಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇರ್ತೀನಿ. ಇವತ್ತೊಳಗೆ ಬೆಲ್ಲದಲ್ಲಿ ಏನಾದರೂ ಮಾಡೋಣ ಅಂತ ಹೇಳಿ ಬೆಲ್ಲನ ಚೆನ್ನಾಗಿ ಕರಗಿಸ್ಬಿಟ್ಟು ಈ ರೀತಿ ಸೋಸ್ಕೊಳ್ಬೇಕು. ಏಕೆಂದರೆ ಕಸ ಏನಾದರೂ ಕಲ್ಲು ಇರುತ್ತಲ್ಲ, ಹಾಗಾಗಿ ಬೇಯಿಸಿಟ್ಕೊಂಡಿರೋ ಬೇಳೆ ಇದೆ, ಅದನ್ನು ಚೆನ್ನಾಗಿ ಬೆಲ್ಲದಲ್ಲಿ ಹಾಕಿ ಹೀಗೆ ಕೈ ಆಡಿಸ್ತಾ ಇರಬೇಕು. ಆವಾಗ ಚೆನ್ನಾಗಿ ಕುದ್ಬಿಟ್ಟು ಅದಕ್ಕೆ ನಮಗೇನು ಬೇಕು, ಗೋಡಂಬಿನೋ ದ್ರಾಕ್ಷಿನೋ ಪೌಡರ್ ಮಾಡಿ ಹಾಕಿ ಹೀಗೆ ಕಾಯಿ ತುರಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಕುದಿಸ್ಬೇಕು. ಹಾಲೇನೂ ಹಾಕಬಾರ್ದು. ಹೀಗೆ ಚೆನ್ನಾಗಿ ಕುದಿಸಿದ ಮೇಲೆ ಆಮೇಲೆ ನೀವು ಒಂದು ಬೌಲಿಗೆ ಹಾಕಿ ಆರಿದ ಮೇಲೆ ಹಾಲು ಹಾಕಿ ನೀವು ಅವಳಿಗೆ ತಿನ್ನಿಸ್ಬೋದು. ಅವರು ಎಷ್ಟು ತಿಂತಾರೋ ಅಷ್ಟನ್ನು ನಾವು ಅವರಿಗೆ ತಿನ್ನಿಸ್ಬೋದು. ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.